ತಾಲೂಕು ಕ್ಷೇತ್ರದ ಬೆಳವಣಿಗೆಗೆ, ಮಕ್ಕಳ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವಂಥದ್ರ ಜೊತೆಗೆ ಇಂಥ ಕಲೆ ಸಂಸ್ಕೃತಿಯನ್ನು ಪ್ರಾರಂಭವಾಗಿ 31 ವರ್ಷಗಳು ತುಂಬುತ್ತಾ ಇರುವಂತ ಈ ಶುಭ ಸಂದರ್ಭದಲ್ಲಿ ಚನ್ನರಾಯಪಟ್ಟಣಕ್ಕೆ ಇವತ್ತು 3ನೇ ಕಾರ್ಯಕ್ರಮವಾಗಿ ಅವಕಾಶ ಮಾಡಿಕೊಟ್ಟಿರುವಂತ ಸನ್ಮಾನ್ಯ ಶ್ರೀ ಮೋಹನ್ ಆಳ್ವಾಣ ಅವರಿಗೆ ವೈಯಕ್ತಿಕವಾಗಿ ತಾಲೂಕಿನ ಈ ನಾಡಿನ ಕಲೆ ಸಂಸ್ಕೃತಿ ಕ್ರೀಡಾ ಕ್ಷೇತ್ರದ ಗೌರವವನ್ನ ಹೆಚ್ಚು ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ದೇಶ ನಮ್ಮ ಭಾರತ ದೇಶ. ಈ ನಾಡಿನ ಕಲೆ ಸಂಸ್ಕೃತಿಯನ್ನ ಉಳಿಸಬೇಕು, ಇದನ್ನ ಪೋಷಿಸಬೇಕು ಎಂಬತಕ್ಕಂಥ ದೃಷ್ಟಿನಲ್ಲಿ ನಾಡಿನಾದ್ಯಂತ ಇಂಥ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ಈ ಒಂದು ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಬಂಧುಗಳೇ. ಇಟ್ಟುಕೊಂಡು ನಾವು ಈ ಕಾರ್ಯಕ್ರಮವನ್ನು 30 ವರ್ಷ ಹಿಂದೆ ಮಾಡಿದೆವು. ಆದರೆ ಈಗ ಅದು ಬೆಳೀತಾ 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 ನಾಡಿನಾದ್ಯಂತ ಜಗತ್ತಿನಾದ್ಯಂತ ಅತ್ಯಂತ ಶ್ರೇಷ್ಠ ಕಲಾವಿದರುಗಳು, ಅದು ಶಾಸ್ತ್ರೀಯ ಜಾನಪದದ ಕಲಾವಿದರುಗಳು ಅಲ್ಲಿ ಬಂದು ಕಾರ್ಯಕ್ರಮವನ್ನು ಕೊಡ್ತಾ ಇವತ್ತು 50,000 1 ಲಕ್ಷ ಜನ ಸೇರಿಕೊಂಡು ಆಗುವಂತಹ ಕಾರ್ಯಕ್ರಮ ಆಳ್ವಾಸ್ ವಿರಾಸ. ಇದು 30 ವರ್ಷದಿಂದ ನಡೀತಾ ಬಂತು. ಇದರ ಮುಖ್ಯ ಉದ್ದೇಶ ಇದ್ದದ್ದು ಇದರ ನಾವು ಕಲಾವಿದರುಗಳು ನೋಡಬೇಕು. ಇವರು ಬರುವಾಗ ಬಹಳ ದೊಡ್ಡ ಪ್ರೇಕ್ಷಕ ವರ್ಗ, ಅದರಲ್ಲೂ ಸೌಂದರ್ಯ ಪ್ರಜ್ಞೆ ಇದ್ದಂತಹ ಪ್ರೇಕ್ಷಕ ವರ್ಗ. ಜನಮರಳು ಜಾತಿ ಮರಳು ಅಂತೆಲ್ಲ ಕೆಟ್ಟ ಪ್ರೇಕ್ಷಕ ವರ್ಗ ಅಲ್ಲ, ಒಂದು ಸೌಂದರ್ಯ ಪ್ರಜ್ಞೆ ಇದ್ದಂತ ಒಂದು ಪ್ರೇಕ್ಷಕ ವರ್ಗ ಆಗಬೇಕು ಅಂತ ವಿದ್ಯಾರ್ಥಿಗಳು ಇದರ ಬಗ್ಗೆ ಆಸಕ್ತಿಯನ್ನು ತೋರಬೇಕು, ಇದನ್ನು ಕಲಿಬೇಕೆಂಬ ಆಸೆ ಪಡಬೇಕು. ಅದರ ಜೊತೆ ಅವರು ಕಲಿಬೇಕು, ಕಲ್ತೊಬ್ಬರು ಕಲಾವಿದರಾಗಬೇಕು. ಆಮೇಲೆ ಆ ಕಲೆಯನ್ನು ಒಂದು ನಾಡಿನಾದ್ಯಂತ ಹೋಗಿ ಅವರು ಬಿತ್ತರಿಸಬೇಕು ಎಂಬುದು ನಮ್ಮದೊಂದು ಆಶೆ.